ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ ಅದಕ್ಕೆ ಜಲ್ದಿ ಎದ್ದು ಕಸ ಮುಸ್ರಿ ಎಲ್ಲ ಮುಗಿಸಿ ಮನೆಯೆಲ್ಲ ಸಿಟ್ಕೊಂಡು ಹೊಸ್ತಲ ಪೂಜೆ ಮತ್ತು ದೇವ್ರ ಪೂಜೆ ಮುಗಿಸಿ ಡೊಣೆ ಮುಂದೆ ರಂಗೋಲಿ ಹಾಕಿ ಡೊಣೆ ಪೂಜೆಯನ್ನು ಮುಗಿಸಿ ನಮ್ಮ ಊರಾಗ ಎಲ್ಲಮ್ಮ ಗುಡಿ ಇದೆ. ಎಲ್ಲಮ್ಮ ಗುಡಿಗೆ ಹೋಗಿ ಎಲ್ಲಮ್ಮಿಗೆ ಸೆಮ್ ಮಾಡಿ ಬೇಡ್ಕೊಂಡು, ಇದು ನಮ್ಮ ಎಲ್ಲಮ್ಮ ಗುಡಿ. ಇದು ಮಾತಂಗಿ ಗುಡಿ ಒಳಗೆ, ಎಲ್ಲಮ್ಮ ಗುಡಿ ಒಳಗೆ ಮಾತಂಗಿ ಗುಡಿ ಇದೆ. ಅದು ಎಲ್ಲಮ್ಮ ಎದುರಿಗೆ ಮಾತಂಗಿ ಗುಡಿ ಇದೆ. ಇದು ಎಲ್ಲಮ್ಮಯಿ, ನಮ್ಮ ಗ್ರಾಮ ದೇವತೆ ಎಲ್ಲಮ್ಮಯಿ. ಮುಗಿಸ್ಕೊಂಡು ಬಂದು ಎಲ್ಲಮ್ಮ ದರ್ಶನ ಮುಗಿಸ್ಕೊಂಡು ಬಂದು ನಮ್ಮ ಮನ್ಯಾಗ ನಮ್ಮ ಅಕ್ಕ ಚಿತ್ರಾನ್ನ ಮಾಡೋಳು. ಚಿತ್ರಾನ್ನ ಊಟ ಮಾಡಕತ್ತೀನಿ. ಊಟ ಮಾಡಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇರುವ ಕಾರಣ ನಮ್ಮ ಅಮ್ಮನ ಕೈಲೇ ಮಣ್ಣು ತರಿಸಿ ಎತ್ತುಗಳು ಮಾಡ್ಬೇಕಂತ ಎಲ್ಲ ಸಿದ್ಧತೆ ಮಣ್ಣು ತರಿಸಿ ಅದನ್ನು ಸೋಸಿ ಎತ್ತು ಮಾಡ್ಬೇಕಂದು ಮಣ್ಣೆಲ್ಲ ಕಲಸ್ತೀನಿ. ಮಣ್ಣು ಕಲಸೊಂದು ಅದ್ರ ಹೊಟ್ಟೆ ಮಾಡ್ತೀನಿ. ಹೊಟ್ಟೆ ಮಾಡಿ ಎತ್ತುಗಳು ಮಾಡಿಟ್ಟಿನಿ. ಸದಾ ಮಣ್ಣು ಎತ್ತಿನ ಅಮಾವಾಸ್ಯೆ ದಿನ ನಮ್ಮ ಓಣಿದಾಗ ಏನಪ್ಪ ಅಂದ್ರೆ ಥಂಡಿ ಮಾಡಕತ್ತಾರ, ಮಳೆ ಬರೋ ಸಲುವಾಗ ಮರ್ಗಮಾಯಿ ಕುರಿ ಕೊಯ್ತಾರೆ. ಅದಕ್ಕೆ ನಮ್ಮ ಮಮ್ಮಿ ಸಜ್ಜಿಗೆ ಇವೆಲ್ಲ ರೆಡಿ ಮಾಡ್ತಾ ಬೆಲ್ಲ ನೀರು ಹಾಕಿ ಕುದಿಸಿ, ಈಗಂದ್ರೆ ಸೋಸ್ಗೆ ಬೆಲ್ಲ ಮತ್ತು ಕುದಿಸಿ ಈಗ ಬೆಲ್ಲ ನೀರು ಕುದ್ದಾಗ ಅದಕ್ಕೆ ರವೆ ಹಾಕಿ 1 ಕಿಲೋ ರವೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ರವೆ ಹಾಕೋದಾಗದ ಈಗಂದ್ರೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಚೆಂದಾಗಿ ರವೆ ಎಲ್ಲ ಕುದಿಬೇಕು. ಕುದ್ದಾದ್ಮೇಲೆ ತೆಗೆದು ಇನ್ನೊಂದು ಸ್ವಲ್ಪ ಬಿಟ್ಟು ತೆಗೆದು ಅದಕ್ಕೆ ಹೂರ್ಣ ಟೈಪ್ ಮಾಡ್ಕೊಂಡು ಸಜ್ಜಿ ಹೋಳಿಗೆ ಮಾಡಕತ್ತೀನಿ ನಾ. ಸಜ್ಜಿ ಹೋಳಿಗೆ ಮಾಡಿ ಚಪಾತಿ ಮಾಡಿಟ್ಟು ದೇವ್ರಿಗೆ ನೈವೇದ್ಯ ಇಡ್ಲಿಕ್ಕೆ ಹೋಗ್ಬೇಕಂತ ಮರ್ಗಮ್ಮಾಯಿಗೆ ದೇವ್ರಿಗೆ ನೈವೇದ್ಯ ಇಡ್ಲಿಕ್ಕೆ ಹೊಂಟೀನಿ. ಹೋಳಿಗೆ ಮತ್ತು ಮರ್ಗಮ್ಮಾಯಿಗೆ ನೈವೇದ್ಯ ಹಿಡ್ದೀನಿ. ನೈವೇದ್ಯ ಹಿಡಿದು ನಮ್ಮ ಓಣಿ